ಅಟ್ಯಾಕಿಂಗ್ ಮೋಡ್ಗೆ ಹೋಗ್ತಾ ಇದೆ, ಆಕ್ರಮಣಕಾರಿ ನೀತಿಗೆ ಇಳಿತಾ ಇದೆ. ಇರಾನ್ ಜಗತ್ತಿನ ರಾಷ್ಟ್ರಗಳಿಗೆ ಇನ್ನೊಂದು ಬೆದರಿಕೆ ಹಾಕಿದೆ. ಒಂದೇ ಒಂದು ಹೋರ್ಮುಜ್ ಜಲಸಂಧಿ ಕ್ಲೋಸ್ ಮಾಡಿದ್ದಕ್ಕೇನೆ ವಿಶ್ವದ ಆರ್ಥಿಕತೆ ಅಲ್ಲೋಲ ಕಲ್ಲೋಲವಾಗುವಷ್ಟರ ಮಟ್ಟಿಗೆ ಸಮಸ್ಯೆ ಕ್ರಿಯೇಟ್ ಆಗಿದೆ. ಇದು ಸಾಲದು ಅಂತ ಇನ್ನೂ ಒಂದು ಜಲಸಂಧಿಯನ್ನು ಪೂರ್ಣವಾಗಿ ಮುಚ್ಚುವುದಕ್ಕೆ ಇರಾನ್ ಮುಂದಾಗ್ತಾ ಇದೆ. ಪ್ರಮುಖ ಜಲಸಂಧಿಯೊಂದರ ಮೇಲೆ ಇರಾನ್ನ ಕಣ್ಣು ಬಿದ್ದಿದೆ. ಬಾಬಲ್ ಮಂಡೇಬ್ ಜಲಸಂಧಿ, ಅದು ಸ್ಟ್ರೈಟ್ ಆಫ್ ಬಾಬಲ್ ಮಂಡೇಬ್ ಜಲಸಂಧಿ. ಇದನ್ನು ನಾವು ಮುಚ್ಚಿಬಿಡ್ತೀವಿ ಅಂತೇಳಿ ಬೆದರಿಕೆ ಹಾಕ್ತಾ ಇರೋದು. ಇದು ವಿಶ್ವದ 4ನೇ ಅತಿ ದೊಡ್ಡ ಹಡಗು ಮಾರ್ಗ. ಇಡೀ ವರ್ಲ್ಡಲ್ಲಿ 4ನೇ ಅತಿ ದೊಡ್ಡ ಹಡಗು ಮಾರ್ಗ ಇದು. ಹೋರ್ಮುಜ್ಜಿಂದ ವಿಶ್ವದ 20% ಅಷ್ಟು ಹಡಗುಗಳು ಸಂಚರಿಸುತ್ತವೆ. ತೈಲ ವ್ಯಾಪಾರ ಅಲ್ಲಿಂದ ನಡೆಯುತ್ತೆ ಅಂತಾದರೆ ಇದು ವಿಶ್ವದ 4ನೇ ಅತಿ ದೊಡ್ಡ ಹಡಗು ಮಾರ್ಗ. ಅದನ್ನು ಕ್ಲೋಸ್ ಮಾಡಿದ್ರೆ ಹೇಗೆ ಅಂಥೇಳಿ ಇರಾನ್ ಥಿಂಕ್ ಮಾಡ್ತಾ ಇದೆ. ಒಂದು ವೇಳೆ ಅದನ್ನು ಮುಚ್ಚಿಬಿಟ್ರೆ ಅಲ್ಲೋಲ ಕಲ್ಲೋಲ ನಿಶ್ಚಿತ. ಜಾಗತಿಕವಾಗಿ ಗ್ಲೋಬಲ್ ಪ್ರೆಷರ್ ಜಾಸ್ತಿ ಆಗಬೇಕು ಅಮೆರಿಕದ ಮೇಲೆ, ಇಸ್ರೇಲ್ನ ಮೇಲೆ ಅಂತಾದಾಗ ತನ್ನ ಬಳಿ ಇರತಕ್ಕಂಥ ಎಲ್ಲ ಅಸ್ತ್ರವನ್ನು ಇರಾನ್ ಬಳಸಲಿಕ್ಕೆ ಮುಂದಾಗ್ತಾ ಇದೆ. ಯಾರಿಗೂ ತೊಂದರೆ ಕೊಡಬೇಕು ಅನ್ನೋದಲ್ಲ ಉದ್ದೇಶ ಇಲ್ಲಿ. ಭಾರತಕ್ಕೆ ತೊಂದರೆ ಕೊಡಬೇಕು, ಪಾಕಿಸ್ತಾನಕ್ಕೆ ತೊಂದರೆ ಮಾಡಬೇಕು, ಚೀನಾಗೆ ಪ್ರಾಬ್ಲಮ್ ಆಗಬೇಕು, ನಾನು ಆನಂದ ಪಡಬೇಕು, ಅದಲ್ಲ. ಈ ರೀತಿ ಆರ್ಥಿಕವಾಗಿ ಅಲ್ಲೋಲ ಕಲ್ಲೋಲವಾಗದೇ ಇದ್ದರೆ ಈ ಅಮೆರಿಕದ ಮೇಲೋ ಇಸ್ರೇಲ್ನ ಮೇಲೋ ಏನು ಪ್ರಭಾವನೂ ಆಗಲ್ಲ ಅವ್ರಿಗೆ. ಅವ್ರು ಎಷ್ಟು ಬೇಕಾದ್ರೂ ಅಂಧಾದೊಂದಿ ದರ್ಬಾರನ್ನು ಮಾಡಿಕೊಂಡು ಮನಸ್ಸೋ ಇಚ್ಛೆ ದಾಳಿ ಮಾಡ್ತಾನೇ ಇರ್ತಾರೆ. ಇದಕ್ಕೆ ಕೊನೆ ಮೊದಲು ಇರಲ್ಲ. ಸೊ ಅಲ್ ಮುಂಡೇಬ್ ಬಂದು ನಾವು ಮುಚ್ಚಿಬಿಟ್ರೆ ಒಂದು ವೇಳೆ ಈ ಕಡೆ ಹೊರ್ಮುಜ್ ಅದರ ಮೇಲೆ ನಮ್ಗೆ ಕಂಟ್ರೋಲ್ ಇದೆ. ಅಲ್ ಮುಂಡೇಬ್ ಕೂಡ ನಾವು ಒಂದು ಕಡೆ ಮುಚ್ಚಿಬಿಟ್ಟಾಗ ಮತ್ತಷ್ಟು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆಗ ಅಮೆರಿಕ ತನ್ನಿಂತಾನೇ ಸರೆಂಡರ್ ಆಗುತ್ತೆ. ಯುದ್ಧ, ಕ್ಷಿಪಣಿ, ಡ್ರೋನ್ ಇದೆಲ್ಲ ಕಥೆ ನಡೆಯಲ್ಲ ಆಗ. ಎಕನಾಮಿಕಲಿ ನೋಡಿ, ಯುದ್ಧದಲ್ಲಿ ಬರೀ ಡ್ರೋನ್ಗೆ ಖರ್ಚಾಗೋದು ಸ್ಟಾಪ್ ಆಗಿಬಿಡುತ್ತೆ ಅವ್ರಿಗೆ. ಡ್ರೋನ್ ಆವಾಗ ಹೊಡೆಯೋಕ್ಕಾಗಲ್ಲ ಅವರು. ಆ ಥರ ಅಲ್ಲ, ದೇಶದ ಆರ್ಥಿಕತೆನೇ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಅಮೆರಿಕದಲ್ಲೂ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಅಮೆರಿಕದಲ್ಲೂ ಬೆಲೆ ಏರಿಕೆ ಆಗುತ್ತೆ, ಅಮೆರಿಕದಲ್ಲೂ ಡಾಲರ್ ಮರ್ಯಾದೆ ಕಳ್ಕೊಳ್ಳುತ್ತೆ. ಸೊ ಅಮೆರಿಕ ಜನ ಕೂಡ ಒದ್ದಾಡ್ತಾರೆ. ಅಲ್ಲಿನ ವಿರೋಧ ಪಕ್ಷಗಳು ಅಪೋಸ್ ಮಾಡ್ತವೆ. ಈ ಟ್ರಂಪ್ ಅನ್ನೋ ಮನುಷ್ಯ ಇಂಥ ನೀತಿ ಮಾಡಿಕೊಂಡು ಇಡೀ ಅಮೆರಿಕದ ಜೀವನ ಅಲ್ಲೋಲ ಕಲ್ಲೋಲವಾಯಿತು ಅಂಥೇಳಿ. ಆಲ್ರೆಡಿ ಟ್ರಂಪ್ ಬಂದ ಮೇಲೆ ಪ್ರತಿಯೊಬ್ಬ ಅಮೆರಿಕನ್ಗೆ ಪ್ರತಿ ತಿಂಗಳಿಗೆ $2,400 ಹೆಚ್ಚುವರಿ ಖರ್ಚಾಗ್ತಾ ಇದೆ ಟ್ರಂಪ್ನ ನೀತಿಗಳ ಕಾರಣದಿಂದಾಗಿ. ಇದೆಲ್ಲ ಹೀಗೇನೆ. ಈ ರಾಷ್ಟ್ರೀಯವಾದ, ಅಮೆರಿಕವೇ ಮೊದಲು, ರಾಷ್ಟ್ರೀಯತೆ, ಈ ಅತಿಯಾಗಿ ಇದನ್ನು ಹೇಳ್ಕೊಂಡು ಬರ್ತಾರ. ನಿಮ್ಮ ರಾಷ್ಟ್ರೀಯತೆಯೇ ಅಪಾಯದಲ್ಲಿದೆ, ನಿಮ್ಮ ದೇಶ ಅಪಾಯದಲ್ಲಿದೆ, ನಿಮ್ಮ ಧರ್ಮ, ನಿಮ್ಮ ರಿಲಿಜಿಯನ್ ಅಪಾಯಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೆ, ಈ ಥರನ ಕಥೆ ಹೇಳ್ತಾರಲ್ಲ. ಸುಮ್ಮನೆ ಈ ಕಥೆ ಕೇಳಬೇಕು, ಮುಂದಕ್ಕೆ ಹೋಗಪ್ಪ ಅನ್ಬೇಕಂತವ್ರಿಗೆ. ನಿನ್ನ ಧರ್ಮ ಅಪಾಯದಲ್ಲಿದೆ, ನಿನ್ನ ದೇಶ ಅಪಾಯದಲ್ಲಿದೆ, ಅಮೆರಿಕವೇ ಮೊದಲು, ಅಮೆರಿಕನೇ ಮೊದಲು, ಆ ನೀತಿ ಇದೆ, ನಾವೊಬ್ಬರೇ ಶ್ರೇಷ್ಠರು. ಈ ಹಿಟ್ಲರ್ಗೂ ಆ ರೋಗ ಇತ್ತು. ಜರ್ಮನ್ನರೇ ಮೊದಲು, ಜರ್ಮನ್ನರೇ ಸರ್ವಶ್ರೇಷ್ಠರು, ನಾವು ಜರ್ಮನ್ ವಿರುದ್ಧವಾಗಿ ಯಾರ್ಯಾರು ಯಹೂದಿಗಳಿದ್ದಾರೋ ಅವ್ರನ್ನೆಲ್ಲ ಸಾಯಿಸ್ಬಿಡಬೇಕು. ಇದೆಯಲ್ಲ, ಅವರ ಒಂದು ಫೇಸ್ ಸೇವಿಂಗ್ ಎಕ್ಸಸೈಸ್ ಬಿಟ್ಟುಬಿಟ್ರೆ ಇದು ರಾಜಕೀಯಕ್ಕೆ ಒಂದು ಆಟ. ವಾಸ್ತವದಲ್ಲಿ ಯಾವ ದೇಶದಲ್ಲೂ ಅಂಥ ಸಮಸ್ಯೆ ನಿಜವಾಗ್ಲೂ ಇರಲ್ಲ. ಇದನ್ನು ಮಾಡ್ಕೊಂಡು ಅಮೆರಿಕನ್ನರು ಇವತ್ತು ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಇದರ ಮಧ್ಯೆ ಇರಾನ್ ಈ ಥರದೊಂದು ಬೆದರಿಕೆ ಒಡ್ತಾ ಇದೆ. ಇಲ್ಲಿ ಅಮೆರಿಕ, ಇಸ್ರೇಲ್ ಒಂದು ವೇಳೆ ಯುದ್ಧವನ್ನು ತೀವ್ರಗೊಳಿಸಿದರೆ ಪರಿಸ್ಥಿತಿ ನೆಟ್ಟಗಿರಲ್ಲ. ಶತ್ರುಗಳು ನಮ್ಮ ಪ್ರಮುಖ ಖಾರ್ಗ್ ದ್ವೀಪ ವಶಕ್ಕೆ ಪಡೆಯೋದಕ್ಕೆ ಸಂಚು ರೂಪಿಸಿದ್ದಾರೆ. ಅಮೆರಿಕ ಸೈನ್ಯನೇ ಇಳಿಸ್ಬಿಡಬೇಕು ಆ ಖಾರ್ಗ್ ಮೇಲೆ ಅಂತ ಪ್ಲಾನ್ ಮಾಡ್ಕೊಳ್ತಾ ಇರೋದು. ಅಲ್ಲಿಂದನೇ ಇರಾನ್ನ 90% ವ್ಯಾಪಾರ ನಡೆಯೋದೇ ಆ ಖಾರ್ಗ್ನ ಮೂಲಕವಾಗಿ. ಸಂಚು ರೂಪಿಸಿದ್ದಾರೆ. ಸೊ ಇಂಥ ಸಂಚಿಗೆ ನಾವು ಹೆಂಗೆ ಕೌಂಟ್ರ್ ಕೊಡಬೇಕು? ಇದಕ್ಕೆ ಪ್ರಮುಖ ದ್ವೀಪಗಳ ಮೇಲೆ ದಾಳಿಗೆ ಸಂಚು ರೂಪಿಸಿವೆ. ಆ ಮಾಹಿತಿ ನಮಗೆ ಬಂದಿದೆ. ಸುಯೆಜ್ ಕಾಲುವೆಗೆ ಸಂಪರ್ಕ ಕಲ್ಪಿಸುವಂತಹ ಬಾಬ್ ಅಲ್ ಮಂಡೇಬ್ ಅದನ್ನು ನಾವು ಕ್ಲೋಸ್ ಮಾಡಿಬಿಡ್ತೀವಿ. ಸುಯೆಜ್ ಕೆನಾಲ್ಗೆ ಯಾವುದು ಕಾಂಟ್ಯಾಕ್ಟ್ ಇದೆಯೋ, ಸಂಪರ್ಕವನ್ನು ಕಲ್ಪಿಸುತ್ತೋ, ಬಾಬ್ ಅಲ್ ಮಂಡೇಬ್ ಆ ಜಲಸಂಧಿ ಇದೆಯಲ್ಲ, ಕ್ಲೋಸ್ ಮಾಡ್ತೀವಿ ನಾವು. ಇದಕ್ಕಾಗಿ ನಮಗೆ ಸಹಾಯ ಮಾಡಲಿಕ್ಕೆ ಹೌತಿ ಬಂಡುಕೋರರು ರೆಡಿಯಾಗಿದ್ದಾರೆ. ಬಾಬ್ ಅಲ್ ಮಂಡೇಬ್ ಯೆಮೆನ್ ಬಳಿಯ ಅರೇಬಿಯನ್ ಪರ್ಯಾಯ ದ್ವೀಪದ ದಕ್ಷಿಣದ ತುತ್ತ ತುದಿಯಲ್ಲಿದೆ. ಇದು ವಿಶ್ವದ 4ನೇ ಅತಿ ದೊಡ್ಡ ಹಡಗು ಮಾರ್ಗ. ಇದು ಜಗತ್ತಿನ 12%. ನೋಡಿ, ನಿಮಗೆ ಹೊರ್ಮುಜ್ ಇಲ್ಲಿ 20% ತೈಲ ಇಲ್ಲಿಂದ ಹೋದರೆ 12% ಇಡೀ ವಿಶ್ವಕ್ಕೆ ಬೇಕಾಗಿರೋದು. ನಾವು ಮಾತಾಡ್ತಿರೋದು ಬರೀ ಇರಾನಿಗೆ ಬೇಕಾಗಿರೋದು, ಇಂಡಿಯಾಗೆ ಬೇಕಾಗಿರೋದಲ್ಲ, ಇಡೀ ವರ್ಲ್ಡ್. ಅಲ್ಲಿಗೆ ಬಾಬಲ್ ಮಂಡೇಬಿಂದ, ಹೊರ್ಮುಜಿಂದ ಇನ್ ಟೋಟಲ್ 32% ಅಷ್ಟು ಆಯಿಲ್ ಸಪ್ಲೈ ಇಡೀ ವರ್ಲ್ಡ್ಗಾಗುತ್ತೆ. ಬಾಬಲ್ ಮಂಡೇಬನ್ನು ಕೂಡ ಮುಚ್ಚಿಬಿಟ್ರೆ ಮುಗೀತು ಕತೆ. ಇದೇ ತೈಲದ ಬೆಲೆ $200 ಆದರೂ ಆಶ್ಚರ್ಯ ಇಲ್ಲ ನಿಮಗೆ. ಬ್ಯಾರಲ್ಗೆ $200 ಪರ್ ಬ್ಯಾರಲ್ ಆದರೂ ಕೂಡ ಆಶ್ಚರ್ಯ ಇಲ್ಲ. ವಿಶ್ವದಲ್ಲಿ ನೀವು ರಿಸೆಷನ್ ಅಂತ ಹೇಳೋ ಅವಶ್ಯಕತೆಯೇ ಇಲ್ಲ. ಆರ್ಥಿಕ ಹಿಂಜರಿತಕ್ಕೆ ಸಿಕ್ಕಾಕೊಂಡು ವಿಶ್ವವೇ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಜಾಬ್ ಲಾಸ್ ಆಗುತ್ತೆ, ಮನುಷ್ಯನ ಮಹಾನ್ ವಲಸೆ ನಡೆಯುತ್ತೆ, ಕೆಲಸ ಕಳ್ಕೊಳ್ತಾನೆ, ಊಟಕ್ಕಿರಲ್ಲ. ಬಂದೇ ಒಂದಷ್ಟು ಕೆಲಸ ಹೋಗಿದೆ.
ಇದು ಸೇರಿಕೊಂಡು ಬಿಟ್ಟರೆ ಮುಗೀತು ಕತೆ. ಚಿನ್ನಕ್ಕೂ ಮರ್ಯಾದೆ ಇರಲ್ಲ, ಹಣಕ್ಕೂ ಮರ್ಯಾದೆ ಇರಲ್ಲ, ಕೆಲಸ ಇರಲ್ಲ, EMI ಕಟ್ಟೋಕ್ಕಾಗಲ್ಲ, ಬ್ಯಾಂಕ್ಗಳದ್ದು ಕತೆ ಮುಗೀತು, ವ್ಯಾಪಾರ ನಡೆಯಲ್ಲ, ರಫ್ತಿರಲ್ಲ, ಆಮದಿರಲ್ಲ, ಎಲ್ಲ ದುಡ್ಡಿರಲ್ವಲ್ಲ. ಸೊ ಆ ಥರ ಕಥೆ ಆಗಿಬಿಡುತ್ತೆ ಅಂತ. ಕೆಂಪು ಸಮುದ್ರ ಮತ್ತು ಐಡನ್ ಕೊಲ್ಲಿ ಸಂಪರ್ಕಿಸುವಂಥ ಮಾರ್ಗ ಇದಾಗಿದೆ. ಇದರ ಮೇಲೆ ಹಿಡಿತ ಸಾಧಿಸಬೇಕು ಅಂತೇಳಿ ಇರಾನ್ಗೆ ಹೌತಿ ಬಂಡುಕೋರರ ಬೆಂಬಲ ಸಿಗ್ತಾ ಇದೆ. ಬಾಬಲ್ ಮಂಡೇಬ್ ಮುಚ್ಚಿದರೆ ಮಧ್ಯಪ್ರಾಚ್ಯ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಬಹುದು. ದುಬೈ, ಸೌದಿ, ಕುವೈಟ್, UAE ದೇಶಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತೆ. ಯಾವ್ಯಾವ ದೇಶಗಳಲ್ಲಿ ಅಮೆರಿಕದ ಸೇನಾ ನೆಲೆಗಳಿದೆಯೋ, UAE, ದುಬೈ, ಸೌದಿ, ಕುವೈತ್, ಅಮೆರಿಕದ ಸೇನೆಯಲ್ಲಿ ಅಲ್ಲಿದೆಯಲ್ಲ, ಅಲ್ಲಿಂದನೇ ಇರಾನ್ ಮೇಲೆ ದಾಳಿ ಮಾಡ್ತಿರೋದು. ನಾನು ಬಾಬಲ್ ಮಂಡೆ ಮುಚ್ಚಿಬಿಟ್ರೆ ದುಬೈ ವ್ಯಾಪಾರನೂ ಖತಮ್, ಸೌದಿ ವ್ಯಾಪಾರನೂ ಖತಮ್, ಕುವೈತ್ ವ್ಯಾಪಾರನೂ ಖತಮ್, UAE ಕಥೆನೂ ಖತಮ್. ಸೊ ಹಾಗಾಗಿ ಆಮೇಲೆ ಅದು ಪ್ರೆಷರ್ ಆಗುತ್ತೆ. ಯೆಮೆನ್ನ ನೈಋತ್ಯ ಭಾಗದಲ್ಲಿ ಇರಾನ್ ಬೆಂಬಲಿತ ಹೌತಿ ಬಂಡುಕೋರರಿದ್ದಾರೆ. ಇರಾನ್ ಬೆಂಬಲಿತ ಬಂಡುಕೋರರ ನೆರವಿನೊಂದಿಗೆ ಈ ಕೆಲಸ ಸುಲಭವಾಗುತ್ತೆ ಅಂಥೇಳಿ ಇರಾನ್ ಈ ಮಾಸ್ಟರ್ ಸ್ಟ್ರೋಕ್ ಕೊಡಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾ ಇದೆ.